ಕಾರ್ ಇರ್ತೈತಿ, ಕಾರಿಗೆ ಒಂದು ಎಕ್ಸಿಲೇಟರ್ ಬೇಕು, ಬ್ರೇಕು ಬೇಕು. ಬ್ರೇಕ್ ಏನು ಮಾಡ್ತೈತಿ ಅಂದ್ರೆ ಅದೇನು ಕೆಲಸ ಇಲ್ಲ, ಆಕ್ಸಿಡೆಂಟ್ ಆಗ್ಲಾರ್ದಾಗ ನೋಡ್ಕೊಂತೈತಿ. ಅದು ವೈರಾಗ್ಯ, ಅದು ಸ್ವಲ್ಪ ತಡಿ, ಭಾಳ ಫಾಸ್ಟ್ ಹೋಗಬೇಡ. ಅಭ್ಯಾಸ ಏನು ಮಾಡ್ತೈತಿ, ಎಕ್ಸಿಲೇಟರ್ ಇದ್ದಂಗೆ ಫಾಸ್ಟ್ ಹೋಗು, ಪ್ರಯತ್ನ ಮಾಡು, ಕೆಲಸ ಮಾಡು ಅಂತ ಹೇಳ್ತೈತಿ. ಅದು ಎರಡೂ ಬೇಕಾಗ್ತಾವ. ಅಭ್ಯಾಸದ ಬಲ ಬಹಳ ಮುಖ್ಯ. ಬಹಳ ಮಂದಿ ಅನ್ಬೋದು, ಅಲ್ರಿ ಒಳ್ಳೆ ಅಭ್ಯಾಸದಂತ ಆಮೇಲೆ ಹೇಳುವಂತ್ರಿ, ಮೊದಲು ನಮಗೆ ದುರಭ್ಯಾಸಗಳದಾವಲ್ಲ ಅವನ್ನ ಹೆಂಗೆ ಬಿಡ್ಬೇಕು ಹೇಳ್ರಿ. ಒಳ್ಳೆ ಅಭ್ಯಾಸ ಬೆಳೆಸ್ಕೊಳ್ಳೋದು ಆಮೇಲೆ ಹೇಳುವಂತ್ರಿ, ದುರಭ್ಯಾಸಗಳು ಬೆಳೆಸ್ಕೊಂಡಿವಲ್ಲ ಅದನ್ನು ಬಿಡೋದು ಹೆಂಗ ಮನುಷ್ಯ? ಮೊದಲು ಹೆಂಗೆ ಬಿಡಬಹುದು ಮನುಷ್ಯ? ಈಗ ನನಗೆ ಬೆಳಿಗ್ಗೆ ಜಲ್ದಿ ಹೇಳಕ್ಕಾಗೋದಿಲ್ಲ, ಇದೊಂದು ದುರಭ್ಯಾಸ ಐತಿ. ಎಷ್ಟು ಉಣಬೇಕೋ ಅಷ್ಟು ಅನ್ನೋದ್ರಲ್ಲಿ ಭಯಂಕರ ತಿಂತೀನಿ ನಾನು, ಇದೊಂದು ದುರಭ್ಯಾಸ ಐತಿ. ಗುಟ್ಕಾ ತಿಂತೀನಿ, ಬಿಡಕ್ಕಾಗುವಲ್ದು. ಭಯಂಕರ ಚೈನ್ ಸ್ಮೋಕರ್ ಅಂತಾರ ಅವ್ರಿಗೆ. ಚೈನ್ ಅಂದ್ರೆ ಒಟ್ಟ ಏಕ್ಷೆ ಹಂಗೆ ಪಟಾಕ್ಷಿ ಹಚ್ಚದಂಗೆ ಹಚ್ಕೊಂತ ಹೋಗೋದಟ್ಟ. ಅದು ಏನು ಬಿಡೋದೇ ಇಲ್ಲ. ಅಂದ್ರೆ ಒಂದು ಗುಟ್ಕಾ ಬಿಡುವಲ್ದು, ಒಂದು ಇಸ್ಪಿಟ್ ಆಡಕ್ಕೆ ಬಿಡಬೇಕಂತ ಆಗುವಲ್ದು, ಈ ಒಂದು ಕುಡಿಯೋದು ಬಿಡೋದಾಗುವಲ್ದು, ಮೊಬೈಲ್ಗೆ ಅಡಿಕ್ಟ್ ಆಗೀನಿ. ನನ್ನಲ್ಲಿ ದುರಭ್ಯಾಸಗಳದವಲ್ಲ, ಮೊದಲು ಇದನ್ನು ಹೆಂಗೆ ಬಿಡಿಸ್ಕೋಬೇಕು ಮನುಷ್ಯ? ಈಗೊಂದು ಸಣ್ಣ ಗುಟ್ಕಾ ಐತದು, ಏನದು ಒಂದು ಚೀಟದು ಅಷ್ಟೇ. ಕುಸ್ತಿ ಹಿಡಿದ್ರೆ ಹುಡುಗ 8 ಮಂದಿಗೆ ಒಗಿತಿರ್ತಾನೆ ಕುಸ್ತಿಯಾಗ. ಒಂದು 8 ಮಂದಿಗೆ ಕುಸ್ತಿಯಾಗ ಒಗೆಯು ಹುಡುಗನಿಗೆ ಒಂದು ಗಾಳಿಗೆ ಹಾರು ಚೀಟ್ ಒಗೆದು ಬಿಡ್ತೈತಿ ನೋಡ್ರಿ, ಹೋಗ ಕಡೆ ಅದು ಸೋಲಿಸಿ ಬಿಡ್ತೈತಿ. ಅದ್ರ ಹೆಸರು ಮಸ್ತ್ ಇಟ್ಟಾರ, ನೀವು ನೋಡ್ರಿ ಗುಟ್ಕ ಅಂದ್ರೆ ಗುಟಕ್ ತಗೊಂಡ್ರು ಒಂದು ದಿವ್ಸ ಗೊಟಕ್ಕಂತ ಗುಟಕ ಬಡಿತಾರ ನನಗೆ, ಅದಕ್ಕೆ ಗುಟ್ಕ ಅಂತಾರ ಹೆಸರ. ಅವ್ರು ಅದಕ್ಕೆ ಚಂದ ಇಟ್ಟಿರ್ತಾರೆ, ತಿಳ್ಕೊಳ್ಳೋದಿಲ್ಲ ನಾವು ಅಷ್ಟ. ಅವರು ಏನು ಹಾಕೊಂಡು ಬಾಯಾಗ ಹಾಕೊಂಡು ಕುಂತ, ಒಳಗೆ ಹಾಕೊಂಡು ದೇಹ ಕೆಡಿಸ್ಕೊಂಡ, ಕುಂತಲ್ಲಿ ಹೊರಗೆ ಉಗುಳಿ ದೇಶನೂ ಕೆಡಿಸ್ದಷ್ಟ. ಒಳಗೆ ಹಾಕೊಂಡು ದೇಹ ಕೆಡಿಸ್ಯಾನ, ಉಗುಳಿ ದೇಶ ಕೆಡಿಸ್ಯಾನ ಅಷ್ಟ. ಇಲ್ಲೇನು ಒಂದು ಸೇದುದು ನೋಡ್ರಿ ನೀವು, ಚೈನ್ ಸ್ಮೋಕರ್ ಅಂತಾರೆ, ಬಿಡಕ್ಕಾಗುವಲ್ದು. ಈಗ ನೀವು ಈ ಎಲ್ಲ RTO ಆಫೀಸ್ನಾಗದು ಎಲ್ಲ ಅಕಸ್ಮಾತ್ ಒಂದು ಕಾರು ಒಂದು ವೆಹಿಕಲ್ ಭಾಳ ಹೊಗೆ ಉಗುಳ್ತಿತ್ತಂದ್ರೆ ಅದು ಮುಡ್ಕಕ್ಕೆ ಹಾಕ್ರಿ ಅದನ್ನಂತ ಹೇಳಕತ್ತಾರ. ಅಂದ್ರೆ ಹೊಗೆ ಉಗುಳುವ ವೆಹಿಕಲ್ಗಳಿಗೆಲ್ಲ ಮುಡ್ಕಕ್ಕೆ ಹಾಕಕತ್ತಾರ. ಇದು ಚಲೋ ವೆಹಿಕಲ್ನೊಳಗೆ ಹೊಗೆ ಉಗುಳಿ ಕುಡ್ದು ಉಗುಳಕತ್ತ ನೀವು. ಅವ್ರು ಭಾಳ ಮಂದಿ ಕೇಳ್ತಿರ್, ಈಗ ನಿನ್ನ ಬಿಡ್ತೀನಿ ಇದನ್ನು ಬಿಡುದಿಲ್ಲ ಅಂತಿರ್ತಾರೆ ಮನ್ಯಾಗ. ಎಂಥ ಮಂದಿನೂ ಅದಾರ. ಅಂದ್ರೆ ಒಂದು ಬಿಡೋದಾಗುವಲ್ದನ ಮನುಷ್ಯ. ಈಗ ಒಬ್ಬ ವ್ಯಕ್ತಿ ಸರಾಯಿ ಕುಡಿತಿರ್ತಾನೆ, ಎಷ್ಟು ಪ್ರಯತ್ನ ಮಾಡ್ತಾನ ಇದನ್ನು ಬಿಡಬೇಕಂತನ ಆಗುವಲ್ದಲ್ಲ. 30 ವರ್ಷದಿಂದ ಕುಡಿತಿರ್ತಾನ ಅವನ್ನೆಲ್ಲೋ ಒಂದು ಮಟ್ಟಕ್ಕೆ ಕರ್ಕೊಂಡೋಗಿ ಗುರುಗಳ ಪಾದಕ್ಕೆ ಹಾಕ್ರಿ, ಬಿಡು ಪಾದ ಹಿಡಿ, ಅಪ್ಪರ ಪಾದ ಹಿಡಿ, ಬಿಡ್ತೀನಂತ ಪಾದ ಬಿಡಿ ಅಂತಿರ್ತಾರ ಅವನಿಗೆ. ಅವ 30 ವರ್ಷದಿಂದ ಕುಡ್ಕೊಂತ ಬಂದಿರ್ತಾನ, ಒಂದು ದಿವ್ಸದಾಗ ಬಿಡ್ತಾನ. ಅವ ಗುರುಗಳಿಗೆ ಕೂಡಿಸಿ ಹೋಗ್ತಾನ ಅಷ್ಟ. ಅವ ಏನು ಬಿಡ್ತಾನ? ಮತ್ತೆ ಯಪ್ಪ ಇಷ್ಟು ದಿವ್ಸ ನೀ ಮಂದಿಗೆ ತೀರ್ಥ ಕೊಟ್ಟು, ಈಗ ನಾ ತೀರ್ಥ ಕೊಡ್ತೀನಿ ತಗೋ ಅಂತ. ಅಂದ್ರೆ ಈ ದುರಭ್ಯಾಸ ಬಿಡಬೇಕಲ್ಲ ಮನುಷ್ಯ. ಬಿಡಕ್ಕೆ ಸಾಧ್ಯ ಐತೇನು? ಎಷ್ಟು ಮಂದಿ ಇದಕ್ಕೆ ಪ್ರಯತ್ನ ಮಾಡಿಲ್ಲ ಹೇಳಿ. ಒಬ್ಬ ಮನ್ಯಾಗ ಮಸ್ತ್ ಕುಡ್ದು ಎಲ್ಲ ಹಾಳಾಗಿತ್ತು. ಮನ್ಯಾಗ ಹೋಗಿ ಒಂದು ದಿವ್ಸ ಸಾಯಂಕಾಲ ಗಟ್ಟಿ ಮುಖ ತಕ್ಕೊಂಡು ಭಸ್ಮ ಹಚ್ಕೊಂಡು ಕುಂತು ಅವನು ಹೆಣ್ತಂದ್ಲು, ಇದು ದಿವಸ ಎಲ್ಲಿ ಹೋಗಿತ್ತಿದ್ರು ಕಳುವಲಿ, ಇವತ್ತು ನೋಡಿದ್ರೆ ಭಸ್ಮ ಹಚ್ಕೊಂಡು ಕುಂತೈತಿದು. ಹೋಗಿ ಗಪ್ಪನ ಪಾದ ಹಿಡ್ದು ಹೆಣ್ತಿದ್ದು, ಇವತ್ತಿನಿಂದ ನಾ ಕುಡಿದ್ರು. ಆಕೆ ಖುಷಿ ಆಯ್ತು, ಬಿಟ್ಟೈತಿ ಬಿಡು ಇದು ಅಂತ. ಹೋಗಿ ನೀರು ತೊಗೊಂಡು ಬರ್ತಾಳ, ಕಾಲು ನೋಡ್ಕೊಂತಾಳ, ಅಳದಳದು. ಅವಾಗ ಮುದುಕಿ ಬಂತು, ಹಾಡಾಡ್ಕೊಂಡು ಅಳತಿತ್ತಿದ್ದು. ಮಗ್ಗಲ ಮನೆ ಮುದುಕಿ ಬಂದು, ಯಾಕೆ ಅಳಕತ್ತಿ? ಇಲ್ಲ ನನ್ನ ಗಂಡ ಕುಡಿಯೋದು ಬಿಡ್ತೀನಂತ ಪಾದ ಹಿಡ್ಕೊಂಡನ. ಅಲ್ಲ ಚಲೋ ಆತಲ್ಲ. ಇಲ್ಲ ನನ್ನ ಗಂಡ ಕುಡಿಯೋದು ಬಿಡ್ತೀನಂತ ಪಾದ ಹಿಡ್ಕೊಂಡನ. ಅಲ್ಲ ಹೇಳದರ ಮಾಡು, ಅಳದರ ಮಾಡು. ಅಲ್ಲ ನನ್ನ ಗಂಡ ಕುಡಿಯೋದು ಬಿಡ್ತೀನಂತ ಪಾದ ಹಿಡ್ಕೊಂಡನ, ಚಲೋ ಆತಲ್ಲ, ಮತ್ತೆ ಯಾಕೆ ಕಳತ್ತಿ? ಇಲ್ಲ ಬಿಡ್ತೀನಂತ ಪಾದ ಹಿಡ್ಕೊಂಡು ಕಾಲ ನನ್ನ ಬೆಳ್ಳಿ ಚೈನ ತಗೊಂಡು ಹೋಗೈತದು ಅವನು. ಬಿಟ್ಟಿಲ್ಲದು ಅಷ್ಟ. ಅಂದ್ರೆ ಮನಸ್ಸು ಹಿಂಗೆ ಮಾಡಿಸ್ತೈತಲ್ಲ, ಈ ಅಭ್ಯಾಸ ಯಾವಾಗ ಬಿಡಿಸೋದು? ಈ ಮನಸ್ಸಿಗೆ ಗೊತ್ತಾಗಬೇಕಲ್ಲ ಒಂದು ಕ್ಷಣ ಮನುಷ್ಯನಿಗೆ. ಒಂದು ಕುಟುಂಬ ಇತ್ತು, ತಂದೆ ತೀರ್ಕೊಂಡಿದ್ದ, ತಾಯಿ ಆಸ್ಪತ್ರೆಯೊಳಗೆ ಬಿದ್ದಿದ್ಲು. ಸಣ್ಣ ಮಗು ಇತ್ತು, 5ನೇ ಕ್ಲಾಸ್ ಓದ್ತಿತ್ತು.
ಅಪ್ಪ ತೀರ್ಕೊಂಡನ, ಅವ್ವ ಇನ್ನೊಬ್ಬರ ಮನ್ಯಾಗ ಕೂಲಿ ಮಾಡಿ ಮುಸ್ರಿ ಮಾಡಿ ತಿಕ್ಕಿ ಮಗನ ಓದಿಸ್ಬೇಕಂತ ತಾಯಿಯ ಆಸೆ, ಹಂಬಲ ತಾಯಿಗೆ. ಆದರೆ ತಾಯಿಗೆ ಆರಾಮಿಲ್ಲ, ದವಾಖಾನೆಯಾಗಿ ಬಿದ್ದಾಳ ತಾಯಿ. ಈ ಹುಡುಗ ಒಂದು ಬಾರ್ನೊಳಗೆ ಕೆಲಸಕ್ಕೆ ಹೊತ್ತು ಹೋಗಿ ಅಲ್ಲಿ ಟೇಬಲ್ ಒರೆಸೋದು, ಅವ್ರಿಗೆ ಬಾಟ್ಲಿ ತಂದಿಡೋದು, ಗ್ಲಾಸ್ ತಂದಿಡೋದು ಮಾಡ್ತಿತ್ತು. ಯಾಕ? ಅವನ ಆಸ್ಪತ್ರೆಗೆ ದವಾಖಾನೆ ತೋರ್ಸಕ್ಕೆ ದುಡ್ಡು ಬೇಕಾಗಿತ್ತು. ಮಗ ಬಾರ್ನ್ಯಾಗ ಹೋಗಿ ಕೆಲಸ ಮಾಡಕತ್ತಿತ್ತು. ಒಬ್ಬ ಯಜಮಾನ ಬಂದು ಆ ಹುಡುಗ ಕರೆದ. ಆ ಹುಡುಗ ನೋಡಕ್ಕೆ ಬಹಳ ಕ್ಯೂಟ್ ಇತ್ತು, ಆಕ್ಟಿವ್ ಇತ್ತು, ಮುಖ ಸುಂದರ ಇತ್ತು. ಹುಡುಗಂದು ಬುದ್ಧಿವಂತಿತ್ತು. ಹುಡುಗ ಓದ್ಬೇಕಂತ ಇಚ್ಛೆ ಇತ್ತು. ಪರಿಸ್ಥಿತಿ ಬಾರ್ನೊಳಗೆ ಕೆಲಸ ಮಾಡುವಂಗೆ ಮಾಡಿತ್ತು. ಅಲ್ಲಿ ಟೇಬಲ್ ಒರೆಸೋದು, ಗ್ಲಾಸ್ ಇಡೋದು ಮಾಡ್ತಿತ್ತು. ಒಬ್ಬ ಯಜಮಾನ ಬಂದು ಕುರ್ಚಿ ಮೇಲೆ ಕುಂತಿದ್ದ, ಕುಡಿಯಾಕ ಬಂದಿದ್ದ. ಅವನು ಬಂದ ಹುಡುಗನ ಕರೆದು ಅಂತಾನ, ನೋಡು ಇಲ್ಲಿ ಬಾ ಅಂದ, ನಿಮ್ಮಂಥ ಸಣ್ಣ ಮಕ್ಕಳು ಈ ಬಾರಿಗೆ ಕೆಲಸಕ್ಕೆ ಬರಬಾರ್ದು, ಇಲ್ಲಿ ಬರಬಾರ್ದು ನೀವು ಅಂತ. ಅವಾಗ ಹುಡುಗ ದೊಡ್ಡವನಿಗೆ ಹೇಳ್ತೈತಿ, ನೋಡು ನಮ್ಮಂಥ ಸಣ್ಣ ಮಕ್ಕಳು ಇಲ್ಲಿ ಬರಬಾರ್ದಂತ ನೀವು ಹೇಳಕತ್ತೀರಲ್ಲ, ನಿಮ್ಮಂಥ ದೊಡ್ಡವರು ಇಲ್ಲಿ ಬರೋದು ಬಿಟ್ಟಿದ್ರೆ ನಮ್ಮಂಥ ಸಣ್ಣ ಮಕ್ಕಳು ಇಲ್ಲಿಗೆ ಬರೋ ಪ್ರಶ್ನೆನೇ ಬರ್ತಿದ್ದಿಲ್ಲ ಅಂತ ಸಣ್ಣ ಮಗ. ಕಲಿಯುವುದಲ್ಲ ಮನುಷ್ಯ, ಇಂಥ ಹವ್ಯಾಸ ಬಿಡಬೇಕಲ್ಲ. ಇದು ಏನು ಮಾಡಬೇಕು? ಇದೊಂದು ಸವಾಲಿದು ಅಷ್ಟೇ. ಏನಾಗ್ತದಂದ್ರೆ ನೀವು ನೋಡಿ, ಈ ಹವ್ಯಾಸಗಳೇನದಾವ, ಹ್ಯಾಬಿಟ್ಸ್, ನಾವು ಭಾಳ ವರ್ಷಗಳಿಂದ ಇಂಥವು ಕಲ್ಕೊಂಡು ಬಂದಿರ್ತೀವಿ. ಈಗೊಂದು ಮೊಬೈಲದ್ದು ಐತಿ, ನೀವು ತಗೊಳ್ಳಿ. ಒಂದು ಮೊಬೈಲ್ ಇದೆ. ಒಂದು ಹುಡುಗ ಎಷ್ಟು, ಒಬ್ಬ ಯುವಕ, ಒಬ್ಬ ವಿದ್ಯಾರ್ಥಿ ಎಷ್ಟು ಪ್ರಯತ್ನ ಮಾಡ್ತಾನೆ, ನಾ ಮೊಬೈಲಿಗೆ ಅಡಿಕ್ಟ್ ಆಗೀನಿ, ಅದರಿಂದ ದೂರ ಹೋಗಬೇಕು ಅಂತ ಎಷ್ಟು ಪ್ರಯತ್ನ ಮಾಡ್ತಾನೆ. ಯಾವಾಗ ಬಿಡ್ತಾನೆ ಹೇಳಿ ಅವನು? ಒಂದು ಕ್ಷಣ ಒಬ್ಬ ವಿದ್ಯಾರ್ಥಿ ಆದವ ಒಂದು ಪುಸ್ತಕನೂ ಒಂದು ಕೈಯಾಗಿ ಹಿಡ್ಕೋಬೇಕು, ಒಮ್ಮೆ ಮೊಬೈಲು ಕೈಯಾಗಿ ಹಿಡ್ಕೋಬೇಕು, ಎರಡೂ ಹಿಡ್ಕೊಂಡು ವಿಚಾರ ಮಾಡಬೇಕು. ಏನು ವಿಚಾರ ಮಾಡೋದು ಅಂದ್ರೆ, ಒಂದು ಕಡೆ ಮೊಬೈಲ್ ಐತಿ, ಒಂದು ಕಡೆ ಪುಸ್ತಕ ಐತಲ್ಲ. ಮೊಬೈಲ್ ಹಿಡ್ಕೊಂಡ್ರ ಊರಾಗ ಮೊಬೈಲ್ ತಲೆ ತಗ್ಗಿಸಿ ತಿರುಗುವಂತೆ ಮಾಡುತ್ತದೆ, ಪುಸ್ತಕ ಹಿಡ್ಕೊಂಡ್ರೆ ಊರಾಗ ತಲೆ ಎತ್ತಿ ತಿರುಗುವಂತೆ ಪುಸ್ತಕ ಮಾಡುತ್ತದೆ ಅನ್ನೋದು ಗೊತ್ತಾಗಬೇಕಷ್ಟೆ. ಇದನ್ನು ತಿಳ್ಕೊಂಡ್ರೆ ನಮ್ಮ ಹವ್ಯಾಸಗಳನ್ನು ಬಿಡಬಹುದಷ್ಟೆ. ಅದಕ್ಕೆ ಈ ಹವ್ಯಾಸಗಳದವಲ್ಲ, ಇವು ಬಿಡುವುದು ಹೆಂಗೆ ಅಂದ್ರೆ, ಇದನ್ನು ಏನು ಮಾಡೋದು ಅಂದ್ರೆ, ಈ ಹವ್ಯಾಸಗಳ ಜೊತೆ ಕುಸ್ತಿ ಹಿಡಿಬಾರ್ದು ನಾವು. ಈಗೊಂದು ಮನ್ಯಾಗ ಕತ್ತಲಾಗಿರ್ತೈತಿ. ಕತ್ತಲಾದಾಗ ಕತ್ತಲೆ ಹೋಗಬೇಕಾದ್ರೆ ನಾವು ಬೈದ್ರ ಕತ್ತಲೆ ಹೋಗೋದಿಲ್ಲ, ಬಡದ್ರ ಕತ್ತಲೆ ಹೋಗೋದಿಲ್ಲ, ಅದ್ರ ಜೊತೆ ಗುದ್ದಾಡಿದ್ರೆ ಕತ್ತಲೆ ಹೋಗೋದಿಲ್ಲ. ಕತ್ತಲೆ ಹೋಗಬೇಕಂದ್ರೆ ಏನೂ ಮಾಡೋದಿಲ್ಲ, ದೀಪ ಹಚ್ಚಬೇಕು, ಕತ್ತಲೆ ತನ್ನಷ್ಟಕ್ಕೆ ತಾನೇ ಹೋಗ್ತದೆ. ನಮಗೆ ದುರಭ್ಯಾಸಗಳನ್ನು ನಾವು ಬಿಡಬೇಕು ಅಂತಂದ್ರೆ ಅದ್ರ ಜೊತೆ ಕುಸ್ತಿ ಹಿಡಿಬಾರ್ದು. ದುರಭ್ಯಾಸ ಬಿಡುವುದೇ ಇತ್ತು ಅಂದರೆ ಒಳ್ಳೆಯ ಹವ್ಯಾಸಗಳನ್ನು ಬೆಳೆಸ್ಕೊಂಡ್ಬಿಟ್ರೆ ಸಾಕು, ದುರಭ್ಯಾಸಗಳು ತನ್ನಷ್ಟಕ್ಕೆ ತಾನೇ ಹೋಗ್ತವೆ. ಒಳ್ಳೆಯ ಅಭ್ಯಾಸ ನಾವು ಬೆಳೆಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದಷ್ಟೇ. ಈಗೊಂದು ಪೊಲೀಸ್ ಡಾಗ್ ಇರ್ತೈತಿ, ನೀವು ನೋಡಿ, ಮುಧೋಳ ನಾಯಿ ಅಂತಾರೆ, ಕೇಳಿರಿ? ಮುಧೋಳ ನಾಯಿ ಭಾಳ ಫೇಮಸ್ ಇರ್ತೈತಿ. ಒಂದ ನಾಯಿ ಹೊಟ್ಟೆಯೊಳಗೆ 2 ಕುನ್ನಿ ಹುಟ್ಟಿರ್ತಾವೆ. ಒಂದು ದಾರ್ಯಾಗ ಹೋಗ್ತೈತಿ, ಬೀದಿ ನಾಯಿ ಆಗ್ತೈತಿ, ಒಂದು ಪೊಲೀಸರ ಕೈಯಾಗಿ ಸಿಗ್ತೈತಿ. ಒಂದು ದಿವಸ ಈ ಡಾಗ್ ಶೋ, ನಾಯಿಗಳ ಪ್ರದರ್ಶನ ಇರ್ತೈತಲ್ಲ, 2 ನಾಯಿಗಳು ತೊಗೊಂಬರ್ತಾರೆ. ಒಂದೇ ತಾಯಿಯೊಳಗೆ ಹುಟ್ಟಿದ 2 ಕುನ್ನಿಗಳು ಒಂದು ಪೊಲೀಸರ ಕೈಗೆ ಸಿಕ್ಕೈತಿ, ಒಂದು ಬೀದಿ ನಾಯಿ ಆಗೈತಿ. 2 ಹಿಡ್ಕೊಂಡು ನಿಂತಾರ. ಒಂದಿಷ್ಟು ಮುಂದೆ ಬಿಸ್ಕಿಟ್ ಹಾಕ್ಯಾರ. ಬಿಸ್ಕಿಟ್ ಹಾಕಿದ್ರೆ ಸ್ಟ್ರೀಟ್ ಡಾಗ್ ಇತ್ತಲ್ಲ, ಬೀದಿ ನಾಯಿ ಪಟ್ನ ತಗೊಂಡು ಓಡಿ ಹೋತು. ಆದ್ರೆ ಅದೇ ಪೊಲೀಸರ ಡಾಗ್ ಇತ್ತಲ್ಲ, ಅದು ಟ್ರೇನ್ಡ್ ಡಾಗ್, ಅದು ಟ್ರೇನ್ ಮಾಡಿದ ನಾಯಿ, ಅದು ಅಭ್ಯಾಸ ಮಾಡಿಸಿದ ನಾಯಿ. ಅದು ಹಂಗೆ ತಗೊಳ್ಳಿಲ್ಲ, ಅದು ಯಾವಾಗ ಪೊಲೀಸ್ ಅವನ ಕಮಾಂಡರ್ ಕಮೆಂಡ್ ಕೊಡೋ ಮಟ ಅನ್ನೋದು ಹೋಗಿ ತಿನ್ನಲಿಲ್ಲ. ಅದು ಹಂಗೆ ನಮ್ಮ ಮನಸ್ಸು ಬೀದಿ ನಾಯಿ ಆಗಬಾರ್ದು, ನಮ್ಮ ಮನಸ್ಸು ಟ್ರೇನ್ಡ್ ಡಾಗ್ ಆಗಬೇಕಂದಾಗ ಕರೆಕ್ಟ್ ಆಗ್ತದೆ ಅಷ್ಟೇ. ಇದು ಅಭ್ಯಾಸ. ಕೆಟ್ಟ ಹವ್ಯಾಸಗಳನ್ನು ನಾವು ಬಳಸಿಕೊಂಡಿವಿ ಅಂದ್ರೆ ಅದು ಹ್ಯಾಬಿಟ್ ಆಗುತ್ತಷ್ಟೆ. ಹ್ಯಾಬಿಟ್ ಬಿಕಮ್ಸ್ ಕ್ಯಾರೆಕ್ಟರ್, ಕ್ಯಾರೆಕ್ಟರ್ ಬಿಕಮ್ಸ್ ಅವರ್ ನೇಚರ್, ನೇಚರ್ ಬಿಕಮ್ಸ್ ಅವರ್ ಫ್ಯೂಚರ್ ಅಷ್ಟೆ. ಒಳ್ಳೆಯ ಹವ್ಯಾಸಗಳನ್ನು ಬಳಸ್ಕೊಂಡ್ರೆ ಒಳ್ಳೆಯದು, ಕೆಟ್ಟ ಹವ್ಯಾಸ ಬಳಸ್ಕೊಂಡ್ರೆ ಕೆಟ್ಟದ್ದಷ್ಟೆ. ಅದಕ್ಕೆ ಒಳ್ಳೆಯ ಹವ್ಯಾಸಗಳನ್ನು ಅಭ್ಯಾಸ ಮಾಡೋದು ನಾವು. ಏನು ಸಂತರು ಶರಣರು ಅಂದ್ರೆ ಎಲ್ಲರೇ ಆಗ್ತಾರಂತಲ್ಲ, ನಾನು ಕೆಟ್ಟದ್ದು ಬಿಡಬೇಕನ್ನುವ ಒಂದು ಸಂಕಲ್ಪ ಮಾಡಿದ ಕ್ಷಣವೇ ನಾನು ಸಂತ ಅಷ್ಟೆ.
ಕೆಟ್ಟವನಾಗಲಿಕ್ಕೆ 60 ವರ್ಷಗಳ ಮನುಷ್ಯನಿಗೆ ಬೇಕಾಗಬಹುದು. ಸಂತನಾಗಲಿಕ್ಕೆ ನಾನು ಈ ಕ್ಷಣಕ್ಕೆ ಒಳ್ಳೆಯವನಾಗುವೆ ಅನ್ನುವ ಸಂಕಲ್ಪ ಸಾಕು, ಒಳ್ಳೆಯವನಾಗ್ತಾನೆ ಅಷ್ಟೆ. ಕೆಟ್ಟವನಾಗಲಿಕ್ಕೆ 60 ವರ್ಷ ಬೇಕಾಗ್ತದೆ, ಒಳ್ಳೆಯವನಾಗಲಿಕ್ಕೆ ಅಷ್ಟು ಬೇಕಾಗಿಲ್ಲ, ಒಂದು ಕ್ಷಣ ಸಾಕಷ್ಟು. ಅದಕ್ಕೆ ಮನುಷ್ಯ ಅಭ್ಯಾಸದ ಬಲ ಬೇಕು. ಆಮೇಲೆ ಇನ್ನೊಂದು ವೈರಾಗ್ಯ. ವೈರಾಗ್ಯ ಅಂದ್ರೆ ನಾವೇನು ತಿಳ್ಕೊಂಡಿವಿ ಅಂದ್ರೆ, ಎಲ್ಲ ಹೆಂಡರು ಮಕ್ಕಳು ಮನೆ ಮಠ ಎಲ್ಲ ಬಿಟ್ಟು ಎಲ್ಲೋ ಹಿಮಾಲಯಕ್ಕೆ ಹೋಗಬೇಕು ಅಂತ ನಾವು ತಿಳ್ಕೊಂಡ್ವಿ. ಎಲ್ಲ ಬಿಟ್ಟು ಹೋಗುವುದು ವೈರಾಗ್ಯ ಅಲ್ಲ, ಇದ್ದು ಸಾಧಿಸುವುದೈತಿಲ್ಲ ಅಷ್ಟೆ. ಎಲ್ಲಿ ಬಿಟ್ಟು ಎಲ್ಲಿ ಹೋಗವನೇ? ಹಿಮಾಲಯ ಆಲಯವನ್ನು ಬಿಟ್ಟು ಹಿಮಾಲಯಕ್ಕೆ ಹೋದ್ರು ಹಿಮಾಲಯದೊಳಗೂ ಒಂದು ಆಲಯವೇ ಐತಲ್ಲ, ಎಲ್ಲಿ ಹೋಗವನೇ ಬಿಟ್ಟು? ಶರಣರು ಇದನ್ನು ಬಹಳ ಚಿಂತನೆ ಮಾಡಿದ್ರು. ವೈರಾಗ್ಯ ಅಂದ್ರೆ ಏನು? ನಾವೇನು ತಿಳ್ಕೊಂಡಿದ್ದೀವಿ ವೈರಾಗ್ಯ ಅಂದ್ರೆ ಎಲ್ಲ ಮನೆ ಹೆಂಡರು ಮಕ್ಕಳು ಗಂಡ ಎಲ್ಲ ಆಸ್ತಿ ಪಾಸ್ತಿ ಬಿಟ್ಟು ಎಲ್ಲೋ ದೂರ ಹಿಮಾಲಯಕ್ಕೆ ಹೋಗೋದು ನಾವು ವೈರಾಗ್ಯ ಅಂತ ತಿಳ್ಕೊಂಡಿದ್ವಿ. ಒಬ್ಬ ಶರಣೆ ಮಸಣಯ್ಯಗಳ ಪುಣ್ಯಸ್ತ್ರೀ ಒಂದು ವಚನ ಬರೀತಾಳೆ, ಎಷ್ಟು ಸುಂದರವಾಗಿ ವೈರಾಗ್ಯ ಅನ್ನುವುದನ್ನು ವಿಮರ್ಶೆ ಮಾಡ್ತಾರವರು. ಹೊನ್ನು ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು ಹೊನ್ನಿಗೂ ಲಿಂಗಕ್ಕೂ ವಿರೋಧವೇ. ಏನು ವಿರೋಧ ಐತಪ್ಪ? ಹೆಣ್ಣು ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು ಹೆಣ್ಣಿಗೂ ಲಿಂಗಕ್ಕೂ ವಿರುದ್ಧವೇ. ಮಣ್ಣ ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು ಮಣ್ಣಿಗೂ ಲಿಂಗಕ್ಕೂ ವಿರುದ್ಧವೇ. ಅಂಗ ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು ಇಂದ್ರಿಯಗಳ ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು. ಜಗವ ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು ಅಂಗ ಇಂದ್ರಿಯ ಜಗಕ್ಕೂ ಲಿಂಗಕ್ಕೂ ವಿರುದ್ಧವೇ. ಅಲ್ಲ, ಮಣ್ಣು ಬಿಟ್ಟು ಹನ್ನ ಬಿಟ್ಟು ಸಂಪತ್ತು ಬಿಟ್ಟು ದೇವರಿಗೆ ಒಲಿಸಬೇಕು, ದೇವನ ಒಲಿಮೆ ಆಗಬೇಕಾದ್ರೆ ದೇವನ ಸಾಕ್ಷಾತ್ಕಾರ ಆಗಬೇಕಾದ್ರೆ ಸಂಪತ್ತಿರಬಾರ್ದು ಅಂತ ಹೇಳ್ತಾರಲ್ಲ. ಸಂಪತ್ತಿಗೂ ದೇವನ ಒಲಿಮೆಗೂ ಏನು ಸಂಬಂಧ ಐತಿ? ಏನು ಸಂಪತ್ತಿದ್ರೆ ಏನು? ರೊಕ್ಕ ಇದ್ರೆ ದೇವ್ರ ಒಲಿಮೆ ಆಗೋದಿಲ್ಲ ಅಂತ ಏನೈತಿ ಇದು? ರೊಕ್ಕ ಬಿಡಬೇಕು ಸಂಪತ್ತು ಬಿಡಬೇಕು ಅಂದ್ರೆ ದೇವನ ಸಾಕ್ಷಾತ್ಕಾರ ಆಗ್ತೈತಿ ಅಂತ ಎಲ್ಲೈತಿ? ಅವ್ರು ಎಷ್ಟು ಸುಂದರವಾದ ಮಾತು ಹೇಳ್ತಾರೆ ಅಂದ್ರೆ, ವೈರಾಗ್ಯ ಅಂದ್ರೆ ಯಾವುದು? ಪರಂಜ್ಯೋತಿ ಪರಮ ಕರುಣಿ ಪರಮ ಶಾಂತನೆಂಬ ಲಿಂಗವು ಕೋಪದ ಮುನಿಸನರಿದೊಡೆ ಕಾಣುವುದು, ಮರದಡೆ ಕಾಣದು. ಅರಿವಿನಿಂದ ಸುಖವು ನಮ್ಮ ಮಸಣಯ್ಯ ಪ್ರಿಯ ಗಜೇಶ್ವರ ಲಿಂಗ. ಎಷ್ಟು ಚಂದ ಅವರು ವಿಮರ್ಶೆ ಮಾಡ್ತಾರೆ. ವೈರಾಗ್ಯ ಅಂತ ಯಾವುದಕ್ಕೆ ಅನ್ಬೇಕಂದ್ರೆ, ಹೊನ್ನ ಬಿಡುವುದು ವೈರಾಗ್ಯ ಅಲ್ಲ. ವೈರಾಗ್ಯ ಅಂದ್ರ ದುಡ್ಡು ಬಿಡುವುದು ವೈರಾಗ್ಯ ಅಲ್ಲ. ಇನ್ನೊಬ್ಬರ ದುಡ್ಡಿಗೆ ಆಶೆ ಮಾಡ್ದಂಗಿದ್ದಿ ಅಂದ್ರೆ ಇದು ನಿಜವಾದ ವೈರಾಗ್ಯ ಅಷ್ಟೆ. ವೈರಾಗ್ಯ ಅಂದ್ರೆ ದುಡ್ಡು ಬಿಡುವುದಲ್ಲ, ಇನ್ನೊಬ್ಬರ ದುಡ್ಡು ನೋಡಿ ಬಿಡುವುದು, ಇನ್ನೊಬ್ಬರ ದುಡ್ಡಿಗೆ ಆಶೆ ಮಾಡ್ದಂಗಿದ್ದಿ ಅದು ವೈರಾಗ್ಯ. ಹೆಣ್ಣ ಬಿಡುವುದು ವೈರಾಗ್ಯ ಅಲ್ಲ. ನಿನ್ನ ಕೈ ಹಿಡಿದ ಧರ್ಮ ಪತ್ನಿಗೆ ಮೋಸ ಮಾಡದಂಗ ಬದುಕದಿ ಅಂದ್ರೆ ನೀನು ನಿಜವಾದ ವೈರಾಗ್ಯವಂತ ಅಷ್ಟೆ.